ಕರುನಾಡ ಹಿತರಕ್ಷಣಾ ವೇದಿಕೆಯಿಂದ ಸರ್ವರಿಗೂ ಸುಸ್ವಾಗತ. ಈಗಾಗಲೇ ಕಾಲೋನಿಯಲ್ಲಿ ಕರುನಾಡ ಹಿತರಕ್ಷಣಾ ವೇದಿಕೆ ವತಿಯಿಂದ ಹಮ್ಮಿಕೊಂಡಿದ್ದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಸಮಾಜ ಸೇವಕರಾದ SRP ರಾಮಾಂಜನೇಯ ಹಾಗೂ ಕರುನಾಡ ಹಿತರಕ್ಷಣಾ ವೇದಿಕೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಜ್ಯೋತಿಕುಮಾರ್ ಆಚಾರ್ ಧ್ವಜಾರೋಹಣ ಮಾಡಿದರು. ನಂತರ ಮಾತನಾಡಿದ ಜ್ಯೋತಿಕುಮಾರ್ ಆಚಾರ್, ಕನ್ನಡವನ್ನು ಬಹಳ ಶ್ರದ್ಧಾಭಕ್ತಿಯಿಂದ ನಮ್ಮ ತಾಯಿಗೆ ಹೇಗೆ ಗೌರವದಿಂದ ಕಾಣುತ್ತವೆಯೋ ಅದೇ ರೀತಿ ಕನ್ನಡದ ಭಾಷೆಯನ್ನು ಗೌರವಿಸಬೇಕು. ಹೊರಭಾಗದಿಂದ ಬಂದಿರುವ ಪರಭಾಷಾ ಜನರು ಕನ್ನಡ ನೆಲ ಜಲ ಬಳಸಿಕೊಂಡರೆ ಸಾಲದು, ಅವರು ಕಡ್ಡಾಯವಾಗಿ ಕನ್ನಡ ಭಾಷೆ ಕಲಿಯಬೇಕು ಎಂದು ತಿಳಿಸಿದರು. ಗೋಪಾಲ್, ಸಮಾಜ ಸೇವಕರಾದ ಹುಡಿ ಚಿನ್ನಿ, ವೈಟ್ಫೀಲ್ಡ್ ಮುರುಗೇಶ್, ಶ್ರೀನಿವಾಸ್ ಗೌಡ, ಪ್ರಭಾವತಿ, ಸೌಭಾಗ್ಯ, ರಾಜು, ಸಾಗರಮಂಗಲ ಮಾದೇಶ್, ಶಿವಪ್ಪ, ಹರೀಶ್, ಮಹೇಶ್ ಹಾಜರಿದ್ದರು. ಅವರು ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ಬಂದಿದ್ದಕ್ಕೆ ತುಂಬಾ ಸಂತೋಷ. ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಹಿರಿಯ ಹೋರಾಟಗಾರರು ಸುಮಾರು 25 ಕರುನಾಡ ಹಿತರಕ್ಷಣಾ ವೇದಿಕೆಯ ವತಿಯಿಂದ ನಮ್ಮ ಜ್ಯೋತಿಕುಮಾರ್ ಆಚಾರ್ಯ ಅವರ ನೇತೃತ್ವದಲ್ಲಿ ಅವರು ಮತ್ತು ಅವರ ತಂಡ ಈ ಗ್ರಾಮದಲ್ಲಿ 70ನೇ ಕನ್ನಡ ರಾಜ್ಯೋತ್ಸವವನ್ನು ಬಹಳ ವಿಜೃಂಭಣೆಯಿಂದ ಮತ್ತು ಅರ್ಥಪೂರ್ಣವಾಗಿ ಗ್ರಾಮದ ಎಲ್ಲ ಮುಖಂಡರು ಮತ್ತು ಹಿರಿಯರನ್ನ ಒಳಗೊಂಡಂತೆ ಆಚರಿಸ್ಕೊಂಡು ಬರ್ತಾಯಿದ್ದು ಈ ವರ್ಷವೂ ಅದನ್ನು ಮುಂದುವರಿಸುತ್ತಾ ಬಂದಿದ್ದಾರೆ. ವಿಶೇಷವಾಗಿ ಈ ವರ್ಷ ಆಟೋ ಚಾಲನೆ ಮಾಡ್ತಕ್ಕಂಥ ಹೆಣ್ಣು ಮಕ್ಕಳನ್ನು ಗುರುತಿಸಿ ಅವ್ರನ್ನೆಲ್ಲ ಕರೆದು ಅವ್ರನ್ನೆಲ್ಲರನ್ನೂ ಸನ್ಮಾನ ಮಾಡುವಂತಹ ಕೆಲಸವನ್ನು ನಮ್ಮ ಕರುನಾಡ ಹಿತರಕ್ಷಣಾ ವೇದಿಕೆ ವತಿಯಿಂದ ಮಾಡ್ತಾಯಿದ್ದಾರೆ. ಇನ್ನೂ ಹೆಚ್ಚಿಗೆ ಅವರು ಕೆಲಸಗಳನ್ನ ಮಾಡಿದ್ದಾರೆ. ಉಚಿತವಾಗಿ ಪುಸ್ತಕಗಳನ್ನ ಶಾಲಾ ಮಕ್ಕಳಿಗೆ ಪುಸ್ತಕ ಕೊಡುವಂಥದ್ದಿರ್ಬೋದು, ಆಮೇಲೆ ಯಾರಿಗಾದರೂ ಅನ್ಯಾಯ ಆದಾಗ ಪೊಲೀಸ್ ಸ್ಟೇಷನ್ನಲ್ಲಿ ಹೋಗಿ ಅವರಿಗೆ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸ ಆಗಿರ್ಬೋದು, ಅಥವಾ ಗ್ರಾಮದಲ್ಲಿ ರಸ್ತೆ ಕೆಲಸಗಳು ಬೇರೆ ಕೆಲಸಗಳು ತಡವಾಗಿದ್ದಂಥ ಸಮಯದಲ್ಲಿ ಅಧಿಕಾರಿಗಳನ್ನೆಲ್ಲ ಎಚ್ಚರಿಸಿ ಕೆಲಸ ಕಾರ್ಯಗಳನ್ನು ಮಾಡುವಂಥ ಕೆಲಸಗಳಾಗಿರ್ಬೋದು. ಹಾಗೆ ಬಡವರಿಗೆ ಮತ್ತು ಅವಶ್ಯಕತೆ ಇರ್ತಕ್ಕಂಥ ಸುಮಾರು 2015 ಸಂಘಟನೆ ಮಾಡ್ಕೊಂಡು ಕನ್ನಡ ಪರ ಸಂಘಟನೆಗಳಲ್ಲಿ ಭಾಗಿಯಾಗಿದ್ದೀವಿ. ಈಗ 4-5 ವರ್ಷಗಳಿಂದ ನಮ್ಮದೇ ಆದಂಥ ಕರುನಾಡ ಹಿತರಕ್ಷಣಾ ವೇದಿಕೆ ಅಂತ ಒಂದು ಸಂಘಟನೆ ಮಾಡಿಕೊಂಡು ನಿರಂತರವಾಗಿ ಕನ್ನಡದ ವಿಚಾರವಾಗಿ, ಕನ್ನಡ ಪರ ವಿಚಾರವಾಗಿ ಮಹದಾಯಿ ಹೋರಾಟ ಆಗಿರ್ಬೋದು, ಕಾವೇರಿ ವಿಚಾರ ಆಗಿರ್ಬೋದು, ಹಾಗೂ ಅನೇಕ ವಿಚಾರಗಳಲ್ಲಿ ಕಾವೇರಿ ವಿಚಾರಗಳಂತೂ ಸುಮಾರು 1 ತಿಂಗಳ ಕಾಲ ನಾವು ಸನ್ಮಾನ್ಯ ಶ್ರೀ ಹಿರಿಯೂತ ವಾಟಾಳ್ ನಾಗರಾಜ ಸಾಹೇಬರ ಹೋರಾಟದಲ್ಲಿ ಜೊತೆಯಲ್ಲಿ ಪಾಲ್ಗೊಂಡು ಸಹ ಎಷ್ಟೋ ಕೇಸುಗಳನ್ನು ಹಾಕಿಸ್ಕೊಂಡು ನಾವು ಹೋರಾಟವನ್ನು ಮಾಡ್ತಾಯಿದ್ದೀವಿ. ವಿಚಾರ ಏನು ಅಂತ ಹೇಳಿದ್ರೆ, ಇತ್ತೀಚೆಗೆ ಕನ್ನಡವನ್ನು ಉಳಿಸಿ ಕನ್ನಡವನ್ನು ಬೆಳೆಸಿ ಅನ್ನೋ ಒಂದು ನುಡಿ ಇತ್ತು. ಈಗ ಕನ್ನಡ ಬೆಳೆದಿದೆ, ಕನ್ನಡವನ್ನು ಉಳಿಸ್ಕೋಬೇಕು ಅಂತ ಒಂದು ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಈ ವಿಚಾರವಾಗಿ ನಾವು ರಾಜ್ಯೋತ್ಸವ ಹಬ್ಬವನ್ನು ಯಾಕೆ ಮಾಡ್ತೀವಿ ಅಂತ ಹೇಳಿದ್ರೆ, ಕನ್ನಡ ಹಿರಿಮೆಯನ್ನು, ಕನ್ನಡ ಸಂಸ್ಕೃತಿಯನ್ನು, ಕನ್ನಡವನ್ನು ಗೌರವವನ್ನು ಬೇರೆ ಭಾಷೆವರೆಗೂ ಇದನ್ನು ತಿಳಿಸಬೇಕು, ಕನ್ನಡದ ಬಗ್ಗೆ ನಾವು ಬೇರೆ ಭಾಷೆವರೆಗೂ ತಿಳಿಸ್ಬೇಕಂತೇಳಿ ನಾವು ಈ ಭಾಗದಲ್ಲಿ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ. ವಾಟಾಳ್ ಅವರು ಕನ್ನಡ ಒಕ್ಕೂಟದಲ್ಲಿ ಸೇರಿಕೊಂಡು ಈ ಖಾಸಗಿ ಶಾಲೆಗಳ ವಿಷಯದಲ್ಲಿ, ಖಾಸಗಿ ಆಸ್ಪತ್ರೆ ವಿಷಯದಲ್ಲಿ ಹೋರಾಟ ಮಾಡಿ ಈ ಭಾಗದಲ್ಲಿ ಖಾಸಗಿ ಆಸ್ಪತ್ರೆಗಳು ಕನ್ನಡದವ್ರನ್ನ ಮಲತಾಯಿ ತೋರ್ತಾರೆ. ಅತಿ ಹೆಚ್ಚು ವಲಸೆಗಳಿರೋದ್ರಿಂದ ಇವರು ಈ ಬಡವರಿಗೆ ಹಾಸ್ಪಿಟ್ಲಲ್ಲಿ ಎಷ್ಟು ಕಡಿಮೆ ಅವರು ಮಾತಾಡಿ ತುಂಬ ಬಡವ್ರಿಗೆ ಅನುಕೂಲ ಮಾಡಿಕೊಟ್ಟವ್ರೆ. ಖಾಸಗಿ ಶಾಲೆ ಕನ್ನಡ ಮರೆತಾಗ ಎಚ್ಚರಿಸ್ತವ್ರೆ. ಅನೇಕ ಸಮಾಜಮುಖಿ ಕೆಲಸಗಳು BBMPಯಲ್ಲಿ ರಾಜ್ಯ ಮಟ್ಟದಲ್ಲಿ ನಮ್ಮ ಗ್ರಾಮಕ್ಕೆ ಹೆಸರು ತರೋಂಥ ಕೀರ್ತಿ ತಗೊಂಡು ಬಂದಿರೋದು ಜ್ಯೋತಿಕುಮಾರ್ ಆಚಾರ್ಯರು. ನಮಸ್ತೆ, ನಾನು ಪ್ರಭಾವತಿ ಅಂತ. ಮೊದಲನೇದಾಗಿ ನಾವು ಆಟೋ ಚಾಲಕರು ಅಂತ ಹೇಳೋಕ್ಕೆ ಇಷ್ಟಪಡ್ತೀವಿ. ಜ್ಯೋತಿಕುಮಾರ್ ಅಂತೇಳಿ ತುಂಬ ಖುಷಿ ಆಗ್ತದೆ. ಅವರು ಮನದಲ್ಲೇ ಜ್ಯೋತಿ ಬೆಳಗ್ತಾ ಇದ್ದಾರೆ. ಎಲ್ಲ ಮಹಿಳೆ ಚಾಲಕರನ್ನ ಕರೆದು ಈ ವೇದಿಕೆಯಲ್ಲಿ ಗುರುತಿಸಿ ಒಂದು ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ತುಂಬ ಖುಷಿ ಆಗ್ತಾಯಿದೆ. ಎಲ್ಲೋ ಒಂದು ಮೂಲೆಯಲ್ಲಿ ನಾವಿರೋಂಥ ಎಲೆಮರೆ ಕಾಯಾಗಿರೋಂಥ ಮಹಿಳೆಯರನ್ನ ಗುರುತಿಸಿ ಈ ವೇದಿಕೆ ಕೊಟ್ಟು ಒಂದು ಸನ್ಮಾನ ಕಾರ್ಯಕ್ರಮ ಇಟ್ಕೊಳ್ಳೋದಕ್ಕೆ ಅವರಿಗೆ ಎಲ್ಲ ಮಹಿಳೆ ಚಾಲಕರ ಕಡೆಯಿಂದ ಹೃದಯಪೂರ್ವಕವಾಗಿ ಧನ್ಯವಾದ ಹೇಳ್ತೀವಿ. ಇದೇ ಥರ ನಿರಂತರವಾಗಿ ಎಲ್ಲ ಮನೆಯಲ್ಲೂ ಜ್ಯೋತಿಯಾಗಿ ಬೆಳಗಲಿ, ಹೆಸರು ಅಂತಲೇ ಎಲ್ಲರ ಮನೆಯಲ್ಲೂ ಜ್ಯೋತಿಯಾಗಿ ಬೆಳಗಲಿ ಅಂತ ಈ ಮೂಲಕ ಕೇಳಿ. ಸಂಘಟನೆಯನ್ನು ಕಟ್ಟಿ ಬೆಳೆಸ್ತಕ್ಕಂಥದ್ದು ಭಾಳ ಕಷ್ಟಕರವಾದ ವಿಚಾರ. ನಮ್ಮ ರಾಜ್ಯದಲ್ಲಿ ಸಾವಿರಾರು ಸಂಘಟನೆಗಳಿದೆ. ಅದರಲ್ಲಿ ಜ್ಯೋತಿಕುಮಾರ್ ಆಚಾರ್ಯ ಅಂತವ್ರ ಸಂಘಟನೆ ಕೆಲವು ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೇನೆ. ಕೇವಲ 5 ವರ್ಷದಲ್ಲಿ ಇವತ್ತು ಅವರು
ರಾಜ್ಯ ಮಟ್ಟದಲ್ಲಿ ಎಲ್ಲ ಜಿಲ್ಲೆಗಳಲ್ಲೂ ಜಿಲ್ಲಾ ಘಟಕಗಳನ್ನು ತೆರೆದು ಈಗ ಬಹು ಮುಖ್ಯವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕನಸೇನಪ್ಪ ಅಂತ ಹೇಳಿದ್ರೆ ಒಂದು ಮಹಿಳೆ ಮುನ್ನೆಲೆಗೆ ಬರಬೇಕು, ಮಹಿಳೆಯಿಂದ ಇಲ್ಲಿ ನಮ್ಮ ದೇಶ ನಡಿಬೇಕು ಅನ್ನೋದು ಅವ್ರ ಆಸೆ ಆಗಿತ್ತು. ಆ ಆಸೆಗೆ ನೀರೆರೆದು ಪೂರೈಸಿ